सूर्यवंशी, ज्ञान सूर्य के असली वंशी। ಸೂರ್ಯವಂಶಿಗಳು ಜ್ಞಾನ ಸೂರ್ಯದ ನಿಜವಾದ ವಂಶಿ. सूर्यवंशियों की विशेषता। ಸೂರ್ಯವಂಶಿಗಳ ವಿಶೇಷತೆ जो प्योर सूर्यवंशी हैं, प्योर सूर्यवंशी, उनकी क्या क्या विशेषताएं होंगी? ಅವ್ರು ಹೇಳ್ತಿದ್ದಾರೆ ಯಾರು ಪ್ಯೂರ್ ಸೂರ್ಯವಂಶಿಗಳಾಗಿರ್ತಾರೆ ಅವ್ರದ್ದು ಏನೇನು ವಿಶೇಷತೆ ಆಗಿರುತ್ತೆ. दूसरे धर्मों में कभी कन्वर्ट नहीं होंगे. ಅವರು ಬೇರೆ ಧರ್ಮದಲ್ಲಿ ಯಾವತ್ತೂ ಕನ್ವರ್ಟ್ ಆಗಲ್ಲ. उनके लिए बोला है तुम हो देवी देवता सनातन धर्म के पक्के. ಅವರಿಗೋಸ್ಕರ ಅಂತೂ ಹೇಳಿದ್ದಾರೆ ನೀವಾಗಿದ್ದೀರಾ ದೇವಿ ದೇವತಾ ಧರ್ಮದ ಪಕ್ಕ. जो कन्वर्ट होकर के किसी और धर्म में जा न सके. ಅವರು ಕನ್ವರ್ಟ್ ಆಗಿಬಿಟ್ಟು ಬೇರೆ ಯಾವುದೇ ಧರ್ಮದಲ್ಲಿ ಹೋಗೋದಿಲ್ಲ. कोई से प्रभावित नहीं होते. ಯಾರಿಂದನೂ ಪ್ರಭಾವಿತರಾಗಲ್ಲ. आखिरी जन्म में तो माया सबको ही पछाड़ देती है. ಕೊನೆ ಜನ್ಮದಲ್ಲಂತೂ ಮಾಯೆ ಎಲ್ಲರಿಗೂ ಬೀಳಿಸ್ಬಿಡುತ್ತೆ. वो बात अलग. ಆ ಮಾತು ಬೇರೆ ಆಗಿದೆ. वो प्रभावित होंगे कोई जन्म में तो राम वाली ही आत्मा से प्रभावित होंगे. ಅವ್ರು ಒಂದು ವೇಳೆ ಯಾವುದಾದ್ರೂ ಜನ್ಮದಲ್ಲಿ ಪ್ರಭಾವಿತರಾದ್ರೂ ಸಹ ರಾಮನಾತ್ಮನಿಂದನೇ ಪ್ರಭಾವಿತರಾಗ್ತಾರೆ. दूसरे धर्म पिताओं से प्रभावित नहीं होंगे. ಬೇರೆ ಧರ್ಮಪಿತರ ಜೊತೆ ಪ್ರಭಾವಿತರಾಗಲ್ಲ. यहाँ भी ऐसे ही शूटिंग कर रहे होंगे. ಇಲ್ಲೂ ಸಹ ಅದೇ ರೀತಿ ಶೂಟಿಂಗ್ ಮಾಡ್ತಾ ಇರ್ತಾರೆ. क्या वो दूसरे की बात सुनेंगे भी नहीं. ಅವ್ರು ಬೇರೆಯವ್ರ ಮಾತನ್ನು ಕೇಳೋದೇ ಇಲ್ಲ. एक कान से सुनेंगे दूसरे कान से निकाल लेंगे. ಒಂದು ಕಿವಿಯಿಂದ ಕೇಳ್ತಾರೆ ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಾರೆ. बक रहा है बक बक करने दो. ಅವ್ರು ಸುಮ್ಮನೆ ವಟ ವಟ ಅಂತ ಇದ್ದಾರೆ ಅನ್ನಕ್ಕೆ ಬಿಟ್ಬಿಡಿ ಅಂತ. 9 ऋषियों से 9 प्रकार की कुरियां तैयार हुई ब्राह्मणों की. 9 ಋಷಿಗಳಿಂದ 9 ಪ್ರಕಾರದ ಕುಲ ತಯಾರಾಯಿತು ಬ್ರಾಹ್ಮಣರಲ್ಲಿ. और 9 ही प्रकार के धर्म हैं. ಮತ್ತೆ 9 ಪ್ರಕಾರದ ಧರ್ಮಗಳಿದೆ. तो जो अव्वल नंबर कुरी है ಮತ್ತೆ ಯಾವುದು ಮೊದಲನೇ ನಂಬರಿನ ಕುಲ ಆಗಿದೆ ಬ್ರಾಹ್ಮಣರದು वो सूर्यवंश है. ಅದಾಗಿದೆ ಸೂರ್ಯವಂಶ. डायरेक्ट ज्ञान सूर्य से सुनने वाले बच्चे. ಅವರು ಡೈರೆಕ್ಟ್ ಜ್ಞಾನ ಸೂರ್ಯನಿಂದ ಕೇಳುವಂತ ಮಕ್ಕಳು. और उनमें भी कैसे कैसे नंबरवार होंगे कि एक जैसे होंगे. ಮತ್ತೆ ಅವರಲ್ಲೂ ಸಹ ಯಾವ ಥರ ಇರ್ತಾರೆ, ನಂಬರ್ ವಾರ್ ಆಗಿರ್ತಾರ ಅಥವಾ ಬೇರೆ ಬೇರೆ ಥರ ಇರ್ತಾರ? नंबरवार होंगे. ನಂಬರ್ ವಾರ್ ಆಗೇ ಇರ್ತಾರೆ. कोई फाइनल पेपर तक भी टिके रहेंगे. ಕೆಲವರು ಫೈನಲ್ ಪೇಪರ್ವರೆಗೂ ಸಹ ಸ್ಥಿರವಾಗಿರ್ತಾರೆ. अंत में जाकर के माया उनको पछाड़ती है. ಕೊನೆಯಲ್ಲಿ ಹೋಗ್ಬಿಟ್ಟು ಮಾಯೆ ಅವರನ್ನು ಬೀಳಿಸ್ಬಿಡುತ್ತೆ. और माया तो किसी को नहीं छोड़ती. ಮತ್ತೆ ಮಾಯೆ ಅಂತೂ ಯಾರಿಗೂ ಬಿಡೋದಿಲ್ಲ. माया तो बड़ी रुस्तम है. ಮಾಯೆ ಅಂತೂ ತುಂಬ ರುಸ್ತಮ್ ಆಗಿದೆ. माया का राज्य सृष्टि पर द्वैतवादी युग से शुरू होता है, द्वापर युग से. ಮಾಯೆಯ ರಾಜ್ಯ ಈ ಪ್ರಪಂಚದಲ್ಲಿ ದ್ವೈತವಾದಿ ಯುಗದಿಂದ ದ್ವಾಪರ ಯುಗದಿಂದ ಆರಂಭ ಆಗುತ್ತೆ. नहीं तो देवता हैं तो अद्वैत होते हैं. ಇಲ್ಲದಿದ್ರೆ ದೇವತೆಗಳಂತೂ ಅದ್ವೈತರಾಗಿರ್ತಾರೆ. अद्वैत माने किसी दूसरे की बात मत पर चलने वाले नहीं. ಅದ್ವೈತರು ಅಂದ್ರೆ ಬೇರೆಯವ್ರ ಮತದಂತೆ ನಡೆಯುವಂಥವ್ರಲ್ಲ. दो कुल वाले नहीं, एक कुल को मानने वाले. ಎರಡು ಕುಲದವ್ರಲ್ಲ, ಒಂದೇ ಕುಲಕ್ಕೆ ಮಾನ್ಯತೆ ಕೊಡುವಂಥವ್ರು. एक मत पर चलने वाले, एक धर्म के. ಒಂದೇ ಮತದಂತೆ ನಡೆಯೋರು, ಒಂದೇ ಧರ್ಮದವರು. उन्हें अद्वैत कहा जाता है. ಅವರಿಗೆ ಅದ್ವೈತ ಅಂತ ಹೇಳಲಾಗುತ್ತೆ. तो जो अद्वैत देवताएं हैं ಮತ್ತೆ ಯಾರು ಅದ್ವೈತ ದೇವತೆಗಳಾಗಿದ್ದಾರೆ वो आदि से अंत तक कन्वर्ट नहीं होते. ಅವರು ಆದಿಯಿಂದ ಅಂತ್ಯದವರೆಗೂ ಕನ್ವರ್ಟ್ ಆಗಲ್ಲ. सूर्यवंशी अष्टदेव जो है झाड़ में हाँ तो वो सीधे तने में आखिरी तक के जाते, कन्वर्ट नहीं होते. ಅವ್ರು ಕೇಳ್ತಾ ಇದ್ದಾರೆ ಸೂರ್ಯವಂಶಿಗಳು ಯಾರಿದ್ದಾರೆ ಕಲ್ಪವೃಕ್ಷದ ಚಿತ್ರದಲ್ಲಿ ತೋರಿಸಿದ್ದಾರೆ, ಸೊ ಅವರು ಮಧ್ಯದಲ್ಲಿ ಎಲ್ಲೂ ಕನ್ವರ್ಟ್ ಆಗೋದಿಲ್ಲ, ಕಾಂಡದಲ್ಲಿ ತೋರಿಸಿದಾರಲ್ಲ ಅವ್ರು ಕೊನೆವರೆಗೂ ಸ್ಟ್ರೇಟ್ ಆಗಿ ಹೋಗ್ತಾರ ಅಂತ ಅವ್ರು ಕೇಳ್ತಾ ಇದ್ದಾರೆ. अंदर में हाँ एक छोड़ के हाँ तो तने में सीधे जाते या इधर उधर दूसरे धर्मों में जन्म देते. ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ ಅವ್ರು ಕಾಂಡದಲ್ಲಿ ಡೈರೆಕ್ಟಾಗಿ ನೇರವಾಗಿ ಹೋಗ್ತಾರಾ ಅಥವಾ ಅಲ್ಲಿ ಇಲ್ಲಿ ಕನ್ವರ್ಟ್ ಆಗ್ತಾರಾ ಅಂತ ಕೇಳ್ತಾ ಇದ್ದಾರೆ.
दूसरे धर्म में जाएंगे तो नाक नीची हो जाएगी या ऊंची ही जाएगी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ಬೇರೆ ಧರ್ಮಗಳಲ್ಲಿ ಹೋಗ್ಬಿಟ್ರೆ ಅವ್ರ ಮೂಗು ಎದ್ದಿರುತ್ತಾ, ಮೇಲೆ ಇರುತ್ತಾ ಅಥವಾ ಕೆಳಗಡೆ ಆಗೋಗುತ್ತಾ? हैं? ಕೆಳಗಡೆ ಆಗೋಗುತ್ತೆ. चाहे दाई ओर के धर्म में जाए तो भी नीचे जाएंगे, बाई ओर के धर्म में जाए तो भी नीचे जाएंगे। ಅವ್ರು ಎಡಗಡೆ ಧರ್ಮದಲ್ಲಿ ಹೋದ್ರು ಕೆಳಗಡೆ ಹೋಗ್ತಾರೆ, ಬಲಗಡೆ ಧರ್ಮದಲ್ಲಿ ಹೋದ್ರು ಕೆಳಗೆ ಹೋಗ್ತಾರೆ. तो नाक सबके सामने नीचे जाएगी, रगड़नी पड़ेगी धरती पर उनके पाँव में या नहीं रगड़नी पड़ेगी। ಮತ್ತೆ ಮೂಗು ಅದರಿಂದ ಕೆಳಗೆ ಹೋಗುತ್ತಾ ಮೇಲೆ ಹೋಗುತ್ತಾ? ಕೆಳಗೆ ಹೋಗುತ್ತೆ. ಅವರೆಲ್ಲರ ಎದುರುಗಡೆನೂ ಭೂಮಿ ಮೇಲೆ ಮೂಗುಜ್ಬೇಕಾಗುತ್ತೆ. राणा प्रताप है, ಯಾವ ರೀತಿ ಮಹಾರಾಣಾ ಪ್ರತಾಪ್ ಇದ್ದಾರೆ, शिवाजी है, ಶಿವಾಜಿ ಇದ್ದಾರೆ, उनकी प्रजा है, यथा राजा तथा प्रजा की। ಅವ್ರ ಪ್ರಜೆಗಳಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಥಾ ರಾಜ ತಥಾ ಪ್ರಜೆಗಳು. वो मुसलमानों के सामने उन्होंने नाक रगड़ी, ಮುಸಲ್ಮಾನರ ಎದುರುಗಡೆ ಅವ್ರ ಮೂಗನ್ನು ಉಜ್ಜಿದಾರ? झुके ಅವ್ರ ಮುಂದೆ ತಲೆ ಬಾಗ್ಸಿದಾರ? तो फिर ಬಾಗ್ಸಿಲ್ಲ. ಮತ್ತೆ नीचे जाएंगे नीचे जाएंगे, ಮತ್ತೆ ಅವ್ರ ಮೇಲೆ ಹೋಗ್ತಾರೋ ಕೆಳಗೆ ಹೋಗ್ತಾರ? नीचे जाएंगे। ಮೇಲೇನೆ ಹೋಗ್ತಾರೆ. जो सच्चा होता है वो सीना तान के रहता है, या जो झूठा होता है वो सीना तान के खड़े होना तो दूर भाग ही जाता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ಸತ್ಯ ಆಗಿರ್ತಾರೆ ಅವರು ಎದುರುಗಡೆ ನಿಂತಿರ್ತಾರೆ ಸ್ಟ್ರಿಕ್ಟಾಗಿ, ಅಥವಾ ಯಾರು ಎದುರ್ತಾರೆ ಅವರ, ಯಾರು ಸುಳ್ಳಾಗಿರ್ತಾರೆ ಅವರು ಎಲ್ಲರ ಎದುರುಗಡೆ ಎತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಅವ್ರು ನಿಂತ್ಕೊಳ್ಳೋದೇನು ಓಡೋಗ್ಬಿಡ್ತಾರೆ, ನಿಂತ್ಕೊಳ್ಳೋದೇ ಇಲ್ಲ. क्या करता है? ಅವ್ರು ಮತ್ತೇನು ಮಾಡ್ತಾರೆ? हैं? भाग जाता है। जो और ಓಡೋಗ್ಬಿಡ್ತಾರೆ ಅಂತವ್ರು. ಮತ್ತೆ धर्मों में कन्वर्ट होने वाले हैं उनको ಯಾರು ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗುವಂಥವ್ರಾಗಿದ್ದಾರೆ तो शरीर छोड़ना ही छोड़ना है, ಅವರಿಗಂತೂ ಶರೀರ ಬಿಡಲೇಬೇಕಾಗಿದೆ. क्योंकि दूसरों को अपना बाप बना लिया। ಯಾಕೆಂದರೆ ಬೇರೆಯವ್ರಿಗೆ ಅವರು ತಮ್ಮ ತಂದೆಯನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. जो सूर्यवंशी बच्चे होंगे ಯಾರು ಸೂರ್ಯವಂಶಿ ಮಕ್ಕಳಾಗಿರ್ತಾರೆ वो औरों को अपना बाप नहीं बनाएंगे, ಅವರು ಬೇರೆಯವ್ರನ್ನ ತಮ್ಮ ತಂದೆಯನ್ನಾಗಿ ಮಾಡ್ಕೊಳ್ಳಲ್ಲ. भले अनिश्चय बुद्धि हो जाएं ಭಲೆ ಅವ್ರು ಅನಿಶ್ಚಯ ಬುದ್ಧಿ ಆಗೋಗ್ತಾರೆ, तो भी औरों को अपना बाप नहीं बनाएंगे। ಆದರೂ ಸಹ ಬೇರೆಯವ್ರಿಗೆ ಅವರು ತಮ್ಮ ತಂದೆಯನ್ನಾಗಿ ಮಾಡ್ಕೊಳ್ಳಲ್ಲ. और उग्रवाला में जो 2% के 25,000 आत्माएं होंगी ना, 100 इसमें जो सूर्यवंशी 25,000 होंगे उनकी क्या विशेषता? ಅವ್ರು ಹೇಳ್ತಿದ್ದಾರೆ, ಬಾಬನ ಮಕ್ಕಳು ಯಾರೇ ಇದ್ದಾರೆ ಅಡ್ವಾನ್ಸ್ ಪಾರ್ಟಿಯಲ್ಲಿ, ಅದರಲ್ಲಿ 2.25 ಲಕ್ಷ ಆತ್ಮಗಳೇನು ಕೊನೆಯಲ್ಲಿ ಉಳಿತಾರೆ ಅಲ್ವಾ, ಮತ್ತು ಆ 2.25 ಲಕ್ಷ ಸೂರ್ಯವಂಶಿಗಳು ಯಾರು ಉಳಿತಾರೆ ಅವ್ರದ್ದು ವಿಶೇಷತೆ ಏನಿರುತ್ತೆ ಅಂತ. कोई फूल होता है सूर्यवंशी, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವುದಾದ್ರೂ ಹೂ ಆಗಿರುತ್ತಾ ಸೂರ್ಯವಂಶಿ? तो किसके सन्मुख रहता है? ಮತ್ತು ಅವ್ರು ಯಾರ ಸಮ್ಮುಖದಲ್ಲಿರ್ತಾರೆ? सूरज के ही सन्मुख रहता है। ಅದು ಸೂರ್ಯನ ಸಮ್ಮುಖದಲ್ಲೇ ಇರುತ್ತೆ. सूरज पूरब में होगा ಸೂರ್ಯ ಪೂರ್ವ ದಿಕ್ಕಿನಲ್ಲಿದ್ದರೆ तो उसका मुख पूरब में होगा, ಮತ್ತು ಅದರ ಮುಖನೂ ಪೂರ್ವದಲ್ಲೇ ಇರುತ್ತೆ. सूरज दक्षिण में जाएगा तो मुख दक्षिण में जाएगा, ಸೂರ್ಯ ದಕ್ಷಿಣದಲ್ಲಿ ಹೋದರೆ ಅದ್ರ ಮುಖನೂ ದಕ್ಷಿಣದ ಕಡೆನೇ ಹೋಗುತ್ತೆ. सूरज पश्चिम में जाएगा तो मुख पश्चिम में जाएगा। ಸೂರ್ಯ ಪಶ್ಚಿಮದಲ್ಲಿ ಹೋದರೆ ಅದ್ರ ಮುಖನೂ ಪಶ್ಚಿಮದಲ್ಲೇ ಹೋಗುತ್ತೆ. किसके सन्मुख रहेंगे? ಯಾರ ಸಮ್ಮುಖದಲ್ಲಿ ಇರ್ತಾರೆ? सूर्य के ही सन्मुख रहेंगे। ಸೂರ್ಯನ ಎದುರುಗಡೆನೇ ಇರ್ತಾರೆ. जन्म जन्मांतर जहाँ बाप राजा ही करेगा वहीं पर रहेंगे। ಅವ್ರು ಹೇಳ್ತಾರೆ, ಜನ್ಮ ಜನ್ಮಾಂತರ ತಂದೆಯಲ್ಲಿ ರಾಜ ಏನ ಮಾಡ್ತಾರೆ ಅವ್ರು ಅಲ್ಲೇ ಇರ್ತಾರ ಅಂತ. सन्मुख रहने का क्या मतलब है? ಬಾಬಾ ಹೇಳ್ತಾರೆ, ಸಮ್ಮುಖ ಇರೋದ್ರ ಅರ್ಥನೇ ಏನಾಗಿದೆ? और विमुख होने का क्या मतलब है? ಮತ್ತೆ ವಿಮುಖ ಆಗೋದ್ರ ಅರ್ಥ ಏನಾಗಿದೆ? सीता ने रावण को पीठ दिखाई, ಸೀತಾ ರಾವಣನ್ಗೆ ಬೆನ್ನನ್ನು ತೋರಿಸಿದ್ರು. तो क्या कहेंगे? ಮತ್ತೆ ಅವ್ರಿಗೇನಂತ ಹೇಳಲಾಗುತ್ತೆ? राम के सन्मुख थी या विमुख थी? ಮತ್ತೆ ಅವರು ರಾಮನ ಎದುರುಗಡೆ ಇದ್ರ ಅಥವಾ ವಿಮುಖರಾಗಿದ್ರ?
बल रावण के राज्य में भी थी, ಬಲೆ ಅವ್ರು ರಾವಣನ ರಾಜ್ಯದಲ್ಲೇ ಇದ್ರು, फिर भी बुद्धि से राम के सन्मुख थी। ಆದರೂ ಸಹ ಬುದ್ಧಿಯಿಂದ ರಾಮನ ಎದುರುಗಡೆ ಇದ್ರು. ये निशानी है सूर्यवंशियों की। ಇದು ಗುರ್ತಾಗಿದೆ ಸೂರ್ಯವಂಶಿಗಳದ್ದು. सूर्यवंशी की निशानी है, वो सूर्य को ही फॉलो करेंगे। ಸೂರ್ಯವಂಶಿಗಳ ಗುರ್ತಾಗಿದೆ, ಅವರು ಸೂರ್ಯನನ್ನೇ ಫಾಲೋ ಮಾಡ್ತಾರೆ. चंद्रमा को दूसरे सितारों को फॉलो नहीं करेंगे, ಅವರು ಚಂದ್ರನ ಅಥವಾ ಬೇರೆ ನಕ್ಷತ್ರಗಳನ್ನ ಫಾಲೋ ಮಾಡಲ್ಲ, सूर्य की ही बात मानेंगे। ಸೂರ್ಯನ ಮಾತನ್ನೇ ಕೇಳ್ತಾರೆ. चंद्रमा की अथवा दूसरे सितारों की बात नहीं मानेंगे। ಚಂದ್ರನ ಮಾತಾಗ್ಲಿ ಅಥವಾ ಬೇರೆ ನಕ್ಷತ್ರಗಳ ಮಾತಾಗ್ಲಿ ಅವ್ರು ಕೇಳೋದಿಲ್ಲ. शंकर जी के आसपास और जो भी दिखाए जाते हैं, ಶಂಕರ್ನ ಸುತ್ತಮುತ್ತಲು ಹತ್ತಿರದಲ್ಲಿ ಬೇರೆ ಏನೇ ತೋರಿಸ್ಲಾಗುತ್ತೆ, वो सब रुद्रगण नहीं होते, ಅವರೆಲ್ಲ ರುದ್ರಗಣ ಆಗಿರೋದಿಲ್ವಾ? सिर्फ पार्वती को छोड़कर ಕೇವಲ ಪಾರ್ವತಿನ ಬಿಟ್ಬಿಟ್ಟು सभी रुद्रगण हैं। ಎಲ್ಲರೂ ರುದ್ರಗಣನೇ ಆಗಿದ್ದಾರೆ. जो जो खास बच्चे होंगे ಯಾರು ವಿಶೇಷ ಮಕ್ಕಳಾಗಿರ್ತಾರೆ वो रुद्रगण नहीं होंगे। ಅವರು ರುದ್ರಗಣ ಆಗಿರೋದಿಲ್ವಾ? नहीं मानने वाले जैसे एक मुख की जो पक्की पैदाइश होंगे, ಯಾವ ರೀತಿ ಯಾರು ಒಂದು ಮುಖದ ಪಕ್ಕ ಪೈದಾಯಿಷ್ ಆಗಿರುತ್ತೆ, ಒಂದು ಮುಖದ ಜನ್ಮ ಆಗಿರುತ್ತೆ ಯಾರ್ದು, वो ज्यादा जन्म एक मुख वाले ही रहेंगे। ಅವರು ಜಾಸ್ತಿ ಜನ್ಮ ಒಂದು ಮುಖ ಉಳ್ಳವರೇ ಆಗಿರ್ತಾರ, या ज्यादा जन्म विरोध करने वाले होंगे। ಅಥವಾ ಜಾಸ್ತಿ ಜನ್ಮ ವಿರೋಧ ಮಾಡುವಂತವ್ರು ಆಗಿರ್ತಾರ? एक मुख वाले, ಒಂದೇ ಮುಖ ಉಳ್ಳಂತವ್ರು ಆಗಿರ್ತಾರ? हाँ। ಅನೇಕ ಮುಖ ಉಳ್ಳಂತವ್ರು ಆಗಿರ್ತಾರ? जो असल सूर्यवंशी होंगे ಯಾರು ನಿಜವಾದ ಸೂರ್ಯವಂಶಿಗಳಾಗಿರ್ತಾರೆ वो आदि से अंत तक सहयोगी बनने वाले होंगे। ಅವರು ಆದಿಯಿಂದ ಅಂತ್ಯದವರೆಗೂ ಸಹಯೋಗಿಗಳಾಗುವಂತವ್ರು ಆಗಿರ್ತಾರೆ. बात बात में सहयोग करेंगे। ಮಾತು ಮಾತಲ್ಲೂ ಸಹಯೋಗ ಕೊಡ್ತಾರೆ. ಅವ್ರು ಹೇಳ್ತಾರೆ ಮತ್ತೆ ಒಂದು ಮುಖ ಉಳ್ಳುವಂಥ ಮಕ್ಳು ಎಷ್ಟು ಜನ ಇರ್ತಾರೆ ಅಂತ, ಒಂದು ಲಕ್ಷಣ ಅಂತ ಕೇಳ್ತಾ ಇದ್ದಾರೆ. रुद्रमाला कितने की होती है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ರುದ್ರಮಾಲೆ ಎಷ್ಟು ಆತ್ಮಗಳದ್ದಿರುತ್ತೆ. जैसे सूर्यवंशी एक लाख की बताया, वो सूर्यवंशी 1 लाख हैं, उसमें प्रजावर्ग वाले भी तो हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ 1 ಲಕ್ಷ ಸೂರ್ಯವಂಶಿಗಳಂತೂ ಇದ್ದಾರೆ, ಆದರೆ ಅದರಲ್ಲಿ ಪ್ರಜಾವರ್ಗದವರು ಇದ್ದಾರೆ ಅಲ್ವಾ? हैं? हाँ जी, तो उनका चुनाव बाद में होता है। ಹಾಂ, तो ಅವರನ್ನ ಎಣಿಸಲಾಗುತ್ತೆ, ಆಮೇಲೆ ಆಯ್ಕೆ ಮಾಡಲಾಗುತ್ತೆ. और वाट कोई कहेंगे सूर्यवंशी, ಅವ್ರು ಹೇಳ್ತಾರೆ ಮತ್ತೆ 8 ಆತ್ಮಗಳಿಗೆ ಹೇಳಲಾಗುತ್ತಾ ಸೂರ್ಯವಂಶಿಗಳು ಅಂತ? असल में तो 8 ही है। ನಿಜವಾಗ್ಲೂ ನೋಡಿದ್ರೆ ಅಂತೂ 8 ಆತ್ಮಗಳಾಗಿದ್ದಾರೆ. जहाँ से पारिवारिक इकाई नई दुनिया की शुरू होती है, ಎಲ್ಲಿಂದ ಪಾರಿವಾರಿಕ ಇಕಾಯಿ ಅನ್ನೋದು ಆರಂಭ ಆಗುತ್ತೆ, ಹೊಸ ಪ್ರಪಂಚದ ಹೊಸ ಪರಿವಾರದ ಆರಂಭ ಆಗುತ್ತೆ. हैं? ओरिजिनल 8 ही कहे जाएंगे। ಅವ್ರು ಹೇಳ್ತಾರೆ ಮತ್ತೆ ಒರಿಜಿನಲ್ 8 ಆತ್ಮಗಳಂತ ಹೇಳಲಾಗುತ್ತಲ್ಲ, ಒರಿಜಿನ್ ಮಾಡೋರು. ಅದಕ್ಕೆ ಅವ್ರ ಬಾಬಾ ಅಂದರು ಹಾಂ, जी, ऐसे नहीं है कि इन बच्चों में सूर्यवंशी नहीं बैठे हुए हैं। ಆ ರೀತಿಯೆಲ್ಲ ಈ ಮಕ್ಕಳಲ್ಲಿ ಸೂರ್ಯವಂಶಿಗಳು ಕುತ್ಕೊಂಡಿಲ್ಲ ಅಂತ. बैठे हैं, ಕುತ್ಕೊಂಡಿದ್ದಾರೆ. उनको बाप की हर बात अच्छी लगती है। ಅವರಿಗೆ ಬಾಬಾನ ಎಲ್ಲ ಮಾತುಗಳು ಇಷ್ಟ ಆಗುತ್ತೆ. कोई बात में उनको क्वेश्चन नहीं पैदा होता। ಅವರಿಗೆ ಯಾವುದೇ ಮಾತುಗಳಲ್ಲಿ ಕ್ವಶನ್ ಉತ್ಪನ್ನನೇ ಆಗಲ್ಲ. स्वप्न में भी क्वेश्चन नहीं पैदा होता। ಕನಸಿನಲ್ಲೂ ಸಹ ಅವ್ರಿಗೆ ಪ್ರಶ್ನೆ ಬರೋದಿಲ್ಲ. प्रश्न चित्त कभी बनते ही नहीं है। ಅವರು ಪ್ರಶ್ನೆ ಚಿತ್ತರು ಯಾವತ್ತೂ ಆಗೋದೇ ಇಲ್ಲ. बाप का एक एक वाक्य सुन करके उनको बड़ी प्रसन्नता होती है। ಬಾಬಂದು ಒಂದೊಂದು ವಾಕ್ಯಗಳನ್ನ ಕೇಳ್ಬಿಟ್ಟು ಅವ್ರಿಗೆ ತುಂಬಾ ಪ್ರಸನ್ನತೆ ಆಗುತ್ತೆ. ऐसे भी बच्चे हैं या नहीं हैं? ಈ ರೀತಿ ಮಕ್ಕಳು ಸಹ ಇದಾರೋ ಇಲ್ವೋ? हैं, वो सूर्यवंशी बच्चे हैं। ಇದ್ದಾರೆ, ಮತ್ತೆ ಅವರು ಸೂರ್ಯವಂಶಿ ಮಕ್ಕಳಾಗಿದ್ದಾರೆ. वो सूर्यवंशी बच्चे जो हैं, ಆ ಸೂರ್ಯವಂಶಿ ಮಕ್ಕಳು ಯಾರಿದ್ದಾರೆ उनकी प्रत्यक्षता कब तक नहीं हो सकती? ಅವ್ರ ಪ್ರತ್ಯಕ್ಷತೆ ಎಲ್ಲಿವರೆಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. जब तक ढेर के ढेर और वंशी जो बैठे हुए हैं, ಎಲ್ಲಿವರೆಗೂ ತುಂಬಾ ಜಾಸ್ತಿ ಬೇರೆ ಬೇರೆ ಧರ್ಮದ ವಂಶಿಗಳು ಕುತ್ಕೊಂಡಿದ್ದಾರೆ बीज रूप आत्माएं, ಬೀಜರೂಪ ಆತ್ಮಗಳಲ್ಲಿ. वो सब अनिश्चय बुद्धि न बन जाए। ಅವ್ರು ಎಲ್ಲಿವರೆಗೂ ಅನಿಶ್ಚಯ ಬುದ್ಧಿ ಆಗೋದಿಲ್ವೋ ಎಲ್ಲರೂ ಅಲ್ಲಿವರೆಗೂ.
बनेंगे तो 8 भी अनिश्चय बुद्धि नंबरवार, ಹಾಗಂತೂ 8 ಆತ್ಮಗಳು ಸಹ ನಂಬರ್ ವಾರಾಗ ಅನಿಶ್ಚಯ ಬುದ್ಧಿ ಆಗ್ತಾರೆ, एक को छोड़ के। ಒಬ್ಬರನ್ನ ಬಿಟ್ಟು. लेकिन फिर भी पास मार्क्स तो देखा जाता है या नहीं देखा जाता है? ಆದರೂ ಸಹ ಪಾಸ್ ಮಾರ್ಕ್ಸ್ ಆದರೂ ನೋಡಲಾಗುತ್ತೋ ಇಲ್ವೋ? तो सूर्यवंशी बनने में जो पास मार्क्स से भी नीचे जाते हैं, ಮತ್ತೆ ಸೂರ್ಯವಂಶಿ ಆಗೋದ್ರಲ್ಲಿ ಯಾರು ಪಾಸ್ ಮಾರ್ಕ್ಸ್ಗಿಂತನೂ ಕೆಳಗಡೆ ಹೋಗ್ತಾರೆ उनको अनिश्चय बुद्धि बनना ही बनना है। ಅವರಿಗಂತೂ ಅನಿಶ್ಚಯ ಬುದ್ಧಿ ಆಗಲೇಬೇಕಾಗಿದೆ. उनको पूरा टूटना ही टूटना है। ಅವರಿಗಂತೂ ಪೂರ್ತಿ ಮುರಿಲೇಬೇಕಾಗಿದೆ. यही उनका दंड है। ಇದೇ ಅವ್ರ ದಂಡ ಆಗಿದೆ. पर जब एक बार दंड मिल जाएगा ಮತ್ತೆ ಯಾವಾಗ ಒಂದ್ಸತಿ ದಂಡ ಸಿಕ್ಬಿಡುತ್ತೆ तो डंडे से क्या होता है? डंडे से भूत भाग जाता है। ಮತ್ತೆ ಕೋಲಿಂದ ಬಾರಿಸಿದಾಗ ಏನಾಗುತ್ತೆ? ಭೂತಗಳು ಓಡೋಗ್ಬಿಡುತ್ತೆ. सूर्यवंशी बच्चे 5000 वर्ष के ड्रामा में भी ಸೂರ್ಯವಂಶಿ ಮಕ್ಳು ಯಾರು ಇರ್ತಾರೆ ಅವರು 5000 ವರ್ಷದ ಡ್ರಾಮಾದಲ್ಲೂ ಸಹ जहाँ जहाँ युद्ध होंगे द्वापर कलयुग से, ದ್ವಾಪರ ಕಲಿಯುಗದಿಂದ ಎಲ್ಲೆಲ್ಲಿ ಯುದ್ಧ ಆಗುತ್ತೆ वहाँ युद्ध स्थली से पीछे हटेंगे, ಅಲ್ಲಿ ಆ ಯುದ್ಧ ಸ್ಥಳದಿಂದ ಹಿಂದೆ ತಿರುಗ್ತಾರ, पीछ दिखाएंगे, ಬೆನ್ ತೋರಿಸ್ತಾರ ಅವ್ರಿಗೆ, या मरते दम तक लड़ते रहेंगे? ಅಥವಾ ಸಾಯೋವರೆಗೂ ಯುದ್ಧವನ್ನೇ ಮಾಡ್ತಾ ಇರ್ತಾರ? मरते दम तक लड़ते रहेंगे। ಸಾಯೋವರೆಗೂ ಅವ್ರು ಯುದ್ಧ ಮಾಡ್ತಾ ಇರ್ತಾರೆ. ब्राह्मणों में जो सूर्यवंशी ब्राह्मण है ಬ್ರಾಹ್ಮಣರಲ್ಲೂ ಸಹ ಯಾರು ಸೂರ್ಯವಂಶಿ ಬ್ರಾಹ್ಮಣರಾಗಿದ್ದಾರೆ वो परमात्मा बाप के पक्के पक्के सच्चे साथी बनते हैं। ಅವರು ಪರಮಾತ್ಮ ತಂದೆ ಪಕ್ಕ ಪಕ್ಕ ಜೊತೆಗಾರರಾಗಿದ್ದಾರೆ, ಸಹಯೋಗಿ ಮಕ್ಕಳಾಗಿದ್ದಾರೆ. ज्ञान सूर्य की औलाद, ಅವರು ಜ್ಞಾನ ಸೂರ್ಯನ ಮಕ್ಕಳಾಗಿದ್ದಾರೆ. सूर्य क्या करता है? ಸೂರ್ಯ ಏನ್ ಮಾಡ್ತಾನೆ? अपने को जलाता है और दूसरों को रोशनी देता है। ಸೂರ್ಯ ಸ್ವಯಂವನ್ನ ಸುಡ್ತಾನೆ ಮತ್ತೆ ಬೇರೆಯವರಿಗೆ ಪ್ರಕಾಶವನ್ನ ಕೊಡ್ತಾನೆ. खुद दुख सहन कर ले, ಸ್ವಯಂ ದುಃಖವನ್ನ ಸಹನೆ ಮಾಡ್ಕೊಂಡ್ಬಿಡ್ತಾನೆ, लेकिन दूसरों को सुख एवज में दे करके जाए। ಆದ್ರೆ ಬೇರೆಯವರಿಗೆ ಅದ್ರ ರಿಟರ್ನ್ ಅಲ್ಲಿ ಸುಖವನ್ನೇ ಕೊಟ್ಟು ಹೋಗ್ತಾರೆ. ऐसी तपस्वी आत्माएं चाहिए भगवान को। ಆ ರೀತಿ ತಪಸ್ವಿ ಆತ್ಮಗಳು ಬೇಕಾಗಿದೆ ಭಗವಂತನಿಗೆ. तो ऐसी तपस्वी आत्माएं ಮತ್ತೆ ಈ ರೀತಿ ತಪಸ್ವಿ ಆತ್ಮಗಳು वो 5 पांडव कही जाती है। ಅವರಿಗೆ 5 ಜನ ಪಾಂಡವರು ಅಂತ ಹೇಳಲಾಗುತ್ತೆ. जो सूर्यवंशी है, जैसे सूर्य खुद जलता है, ಯಾರು ಸೂರ್ಯವಂಶಿಗಳಾಗಿರ್ತಾರೆ ಅವ್ರ ವಿಶೇಷತೆ ಏನಾಗಿರುತ್ತೆ? ಯಾವ ರೀತಿ ಸೂರ್ಯ ಸ್ವಯಂ ಸುಡ್ತಾನೆ और दूसरों को रोशनी देता है, ಮತ್ತೆ ಬೇರೆಯವರಿಗೆ ಪ್ರಕಾಶವನ್ನ ಕೊಡ್ತಾನೆ. ऐसे सूर्यवंशी बच्चे भी अपने सुख शांति की परवाह नहीं करेंगे। ಅದೇ ರೀತಿ ಸೂರ್ಯವಂಶಿ ಮಕ್ಕಳು ಸಹ ತಮ್ಮ ಸುಖ ಶಾಂತಿಯ ಚಿಂತೆ ಮಾಡೋದಿಲ್ಲ. क्या करेंगे? हैं? खुद भले दुख और अशांति सहन कर ले, ಏನ್ ಮಾಡ್ತಾರೆ? ಅವ್ರು ಸ್ವಯಂ ಬಲ್ಲೆ ದುಃಖವನ್ನ ಅಶಾಂತಿಯನ್ನ ಸಹನೆ ಮಾಡ್ಕೊಂತಾರೆ, लेकिन दूसरों का कल्याण करने में लगे रहेंगे। ಆದ್ರೆ ಬೇರೆಯವರ ಕಲ್ಯಾಣ ಮಾಡೋದ್ರಲ್ಲೇ ತೊಡಗಿರ್ತಾರೆ. उनको कहेंगे सारे विश्व को एक जैसा समान रूप में देखने वाले। ಅವರಿಗೆ ಹೇಳಲಾಗುತ್ತೆ ಇಡೀ ವಿಶ್ವವನ್ನ ಒಂದೇ ಸಮಾನ ದೃಷ್ಟಿಯಿಂದ ನೋಡುವಂತವರಾಗಿದ್ದಾರೆ ಅಂತ. विश्व कल्याणकारी बच्चे, ಇವರೇ ಆಗಿದ್ದಾರೆ ವಿಶ್ವ ಕಲ್ಯಾಣಕಾರಿ ಮಕ್ಕಳು. ये मेरा देश वो तेरा देश, ಇದು ನನ್ನ ದೇಶ ಅದು ನಿನ್ನ ದೇಶ, ऐसे बुद्धि में रखने वाले नहीं होने चाहिए। ಈ ರೀತಿ ಬುದ್ಧಿಯಲ್ಲಿ ಇಟ್ಕೊಳೋ ಅಂತವ್ರಾಗಬಾರ್ದು. ये मेरा सेंटर वो तेरा सेंटर, ಇದು ನನ್ನ ಸೆಂಟರ್ ಅದು ನಿನ್ನ ಸೆಂಟರ್, ये मेरी गीता पाठशाला वो तेरी गीता पाठशाला। ಇದು ನನ್ನ ಗೀತಾ ಪಾಠಶಾಲೆ ಅದು ನಿನ್ನ ಗೀತಾ ಪಾಠಶಾಲೆ. अगर ऐसे है ಒಂದ್ ವೇಳೆ ಈ ರೀತಿ ಇದ್ದಾರೆ ಅಂದ್ರೆ नंबर पीछे चला जाएगा। ಮತ್ತೆ ಆ ರೀತಿ ಇದ್ರೆ ಮತ್ತೆ ನಂಬರ್ ಹಿಂದೆ ಹೋಗ್ಬಿಡುತ್ತೆ. बाप कौन से बच्चों को पहले उठावेंगे? ತಂದೆ ಮೊದಲು ಯಾವ ಮಕ್ಕಳನ್ನ ಮೇಲೆ ಏರಿಸ್ತಾರೆ? जो हर हालत में हर तरीके से ज्ञान की दृष्टि से पास होने वाले बच्चे होंगे। ಯಾರು ಎಲ್ಲ ಪ್ರೀತಿಯಿಂದ ಜ್ಞಾನದ ಎಲ್ಲ ಪ್ರಕಾರದಲ್ಲಿ ಪಾಸ್ ಆಗುವಂತ ಮಕ್ಕಳಾಗಿದ್ದಾರೆ उनको पहले उठावेंगे। ಅವರನ್ನ ತಂದೆ ಮೊದಲು ಎತ್ತುತ್ತಾರೆ. अगर चारों सब्जेक्ट्स में से कोई भी सब्जेक्ट में कमी होगी ಒಂದ್ ವೇಳೆ 4 ಸಬ್ಜೆಕ್ಟ್ ನಲ್ಲಿ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ನಲ್ಲಾದ್ರೂ ಏನಾದ್ರೂ ಕಡಿಮೆ ಇದ್ರೆ तो उनको पीछे धकेल दिया जाए। ಮತ್ತೆ ಅವ್ರನ್ನ ಹಿಂದೆ ಹಾಕ್ಬೇಕಾಗುತ್ತೆ, ಹಿಂದೆ ದಬ್ಬಿಡ್ಬೇಕಾಗುತ್ತೆ. जन्म का घाटा आवेगा। ಮತ್ತೆ ಅವ್ರದ್ದು ನಷ್ಟ ಆಗುತ್ತೆ. ಎಷ್ಟು ಜನ್ಮಕ್ಕೋಸ್ಕರ ನಷ್ಟ ಆಗುತ್ತೆ?
63 जन्म का घाटा आवेगा, 63 ಜನ್ಮಗಳ ನಷ್ಟ ಆಗುತ್ತಾ? 21 जन्म का नहीं आवेगा। 21 ಜನ್ಮದ ಬರಲ್ವಾ? पहले तो इसी जन्म का घाटा आ जाएगा। ಮೊದಲಂತೂ ಇದೇ ಜನ್ಮದ ನಷ್ಟ ಆಗುತ್ತೆ. क्या इसी जन्म में देखेंगे कि दूसरे आगे बढ़ गए ಇದೇ ಜನ್ಮದಲ್ಲಿ ನೋಡ್ತೀರಾ ಬೇರೆಯವ್ರು ಮುಂದೆ ಹೋಗ್ಬಿಡ್ತಾರೆ, और हम पीछे रह गए। ನಾವು ಹಿಂದೆ ಉಳ್ಕೊಂಡ್ಬಿಡ್ತೀವಿ. फिर 21 जन्मों का घाटा आवेगा ಮತ್ತೆ 21 ಜನ್ಮದ ನಷ್ಟ ಆಗುತ್ತೆ. और 21 जन्मों के आधार पर 63 जन्मों का भी हिसाब बनता है। ಮತ್ತೆ 21 ಜನ್ಮದ ಆಧಾರದ ಮೇಲೆ 63 ಜನ್ಮದ್ದು ಲೆಕ್ಕ ಇರುತ್ತೆ. तो बहुत बड़ा घाटा हो गया। ಮತ್ತೆ ಇದಂತೂ ತುಂಬಾ ಜಾಸ್ತಿ ನಷ್ಟ ಆಗೋಗುತ್ತೆ. 84 जन्मों का घाटा 84 ಜನ್ಮಗಳ ನಷ್ಟ कोई कम बात नहीं है। ಇದೇನು ಕಡಿಮೆ ಮಾತಲ್ಲ. इसलिए क्या करना चाहिए? ಅದಕ್ಕೋಸ್ಕರ ಏನು ಮಾಡಬೇಕಾಗಿದೆ? अभी खुला मैदान है, ಇವಾಗ अब टू लेट का बोर्ड नहीं लगा है। ಇವಾಗಿನ್ನು ಮೈದಾನ ತೆರೆದಿದೆ, ಇನ್ನು ಟೂಲೆಟಿನ ಬೋರ್ಡ್ ಆಗಿಲ್ಲ. जब सूर्यवंशी हैं ಯಾವಾಗ ಸೂರ್ಯವಂಶಿಗಳಾಗಿದ್ದಾರೆ तो विश्व कल्याणकारी हैं या सिर्फ सूर्यवंशियों के ही कल्याणकारी हैं? ಮತ್ತೆ ಅವರು ವಿಶ್ವ ಕಲ್ಯಾಣಕಾರಿ ಆಗಿದ್ದಾರಾ ಅಥವಾ ಕೇವಲ ಸೂರ್ಯವಂಶಿಗಳ ಕಲ್ಯಾಣಕಾರಿನೇ ಆಗಿದ್ದಾರಾ? हैं? सारे विश्व के पिता है ना, ಅವರು ಇಡೀ ವಿಶ್ವಕ್ಕೆ ತಂದೆ ಆಗಿದ್ದಾರೆ ಅಲ್ವಾ? सारे विश्व की बीज रूप आत्माएं है ना, ಇಡೀ ವಿಶ್ವದ ಬೀಜರೂಪ ಆತ್ಮಗಳಾಗಿದ್ದಾರೆ ಅಲ್ವಾ? सारे विश्व के पूर्वज है ना। ಇಡೀ ವಿಶ್ವದ ಪೂರ್ವಜರಾಗಿದ್ದಾರೆ ಅಲ್ವಾ? तो जो पूर्वज होते हैं वो अपनी सारी ही वंशावली के प्रति शुभ भावना को शुभकामना रखते हैं। ಮತ್ತೆ ಯಾರು ಪೂರ್ವಜರಾಗಿರ್ತಾರೆ ಸೂರ್ಯವಂಶಿಗಳು, ಅವರು ತಮ್ಮ ಇಡೀ ಕುಲಕ್ಕೋಸ್ಕರ ಶುಭ ಭಾವನೆ ಶುಭಕಾಮನೆನೇ ಇಟ್ಕೊತಾರೆ. ಅಂದರೆ ಅವ್ರು ಇಡೀ ವಿಶ್ವದ ಬೀಜರೂಪಾತ್ಮಗಳಾಗಿದ್ದಾರೆ, ಇಡೀ ವಿಶ್ವದ ಪೂರ್ವಜರಾಗಿದ್ದಾರೆ. ಅದಕ್ಕೆ ಅವ್ರು ಇಡೀ ವಂಶಾವಳಿಗೋಸ್ಕರನೂ ಶುಭ ಭಾವನೆ ಶುಭಕಾಮನೆಯನ್ನು ಇಟ್ಕೊಂಡು ನಡೀತಾರೆ. जो पूर्वज नहीं होते हैं ಯಾರು ಪೂರ್ವಜರಾಗಿರೋದಿಲ್ಲ, बाद की पीढ़ियों की पैदाइश हैं, ಆಮೇಲೆ ಜನ್ಮ ತಗೊಳ್ಳುವಂಥ ಆತ್ಮಗಳಾಗಿರ್ತಾರೆ, ಅವ್ರ ಪೀಳಿಗೆಯಲ್ಲಿ ಬರುವಂಥ ಆತ್ಮಗಳಾಗಿರ್ತಾರೆ. आपस में लड़ते झगड़ते हैं, ಅವರು ಪರಸ್ಪರದಲ್ಲೇ ಜಗಳಾಡ್ತಾರೆ. उनमें शुभ भावना और शुभकामना नहीं आती है, ಅವರಲ್ಲಿ ಶುಭ ಭಾವನೆ ಶುಭಕಾಮನೆ ಬರೋದಿಲ್ಲ. क्षुद्रवंशी कहे जाते हैं। ಅವರು ಶುದ್ರವಂಶಿಗಳು ಅಂತ ಹೇಳಲಾಗುತ್ತೆ ಅವರಿಗೆ. सूर्य गुप्त हो जाएंगे तो सूर्यवंशी क्या हो? ಅವ್ರು ಹೇಳ್ತಿದ್ದಾರೆ ಸೂರ್ಯನೇ ಗುಪ್ತ ಆಗೋಗ್ಬಿಟ್ರೆ ಮತ್ತೆ ಸೂರ್ಯವಂಶಿಗಳದ್ದೇನಾಗುತ್ತೆ ಅಂತ. वो भी गुप्त हो जाएंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅವರು ಗುಪ್ತ ಆಗೋಗ್ತಾರೆ. सूर्य के साथ सितारे देखने में आते हैं क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಸೂರ್ಯನ ಜೊತೆಯಲ್ಲಿ ನಕ್ಷತ್ರಗಳು ನೋಡ್ಲಿಕ್ಕೆ ಕಾಣಿಸ್ತಾರಾ? वो अपने अस्तित्व को सूर्य की रोशनी में मिक्स कर देते हैं। ಅವರು ತಮ್ಮ ಅಸ್ತಿತ್ವವನ್ನು ಸೂರ್ಯನ ಪ್ರಕಾಶದಲ್ಲಿ ಮಿಕ್ಸ್ ಮಾಡಿಬಿಡ್ತಾರೆ. सिर्फ बाप को प्रत्यक्ष करते हैं। ಅವರು ಕೇವಲ ತಂದೆಯನ್ನೇ ಪ್ರತ್ಯಕ್ಷ ಮಾಡ್ತಾರೆ. जो देह अभिमानी सांडे होते हैं वो अपने को प्रत्यक्ष करते हैं। ಯಾರು ತುಂಬ ಜಾಸ್ತಿ ದೇಹಾಭಿಮಾನಿಗಳಾಗಿರ್ತಾರೆ ಅವರು ತಮ್ಮನ್ನು ತಾವು ಪ್ರತ್ಯಕ್ಷ ಮಾಡ್ತಾರೆ. कोई सेवा करेंगे अंदर से भरा हुआ रहेगा ಯಾರಾದರೂ ಸೇವೆ ಮಾಡಿದರೆ ಒಳಗಡೆಯಿಂದ ತುಂಬಿಕೊಂಡಿರುತ್ತೆ. कि हमारी वाहवाही हो जाए। ನಮ್ಮದೇ ಜಾಸ್ತಿ ಮಾನ ಸಮ್ಮಾನ ಸಿಗಬೇಕು, ನಮ್ಮದೇ ವಾಹವಾಹಿ ಆಗಬೇಕು ಅಂತ. ये चंद्रमा की अहवरी में पलने वाली सितारे ಈ ಚಂದ್ರನ ಪ್ರಕಾಶದಲ್ಲಿ ಪಾಲನೆ ತಗೊಳ್ಳುವಂಥ ನಕ್ಷತ್ರಗಳು प्रत्यक्ष दिखाई देती है ಅವರು ಪ್ರತ್ಯಕ್ಷವಾಗಿ ಕಾಣಿಸ್ತಾರೆ. और सूर्य की अहवरी में पलने वाले सितारे ಮತ್ತು ಸೂರ್ಯನ ಅಂಡರ್ನಲ್ಲಿದ್ದು ನಡೆಯುವಂಥ ಪ್ರಕಾಶದಲ್ಲಿದ್ದು ನಡೆಯುವಂಥ ಮಕ್ಕಳು ಯಾರಿರ್ತಾರೆ ಅವರು गुप्त रहते हैं, ಅವರು ಗುಪ್ತ ಆಗಿರ್ತಾರೆ. बाद में खुलेंगे। ಆಮೇಲೆ ಪ್ರತ್ಯಕ್ಷ ಆಗ್ತಾರೆ. जैसे बेसिक नॉलेज का अंत हुआ, अंत की शुरुआत हुई 77 से, ಯಾವ ರೀತಿ ಬೇಸಿಕ್ ನಾಲೆಜಿನ ಅಂತ್ಯದ ಆರಂಭ ಆಯಿತು 76ರಿಂದ, तो डूबी जा की शुरुआत हुई, ಮತ್ತು ಆವಾಗ ಡುಬೀಜ ಆಗೋದು ಆರಂಭ ಆಯಿತು. अभी तक भी हो रही। ಇಲ್ಲಿವರೆಗೂ ಸಹ ಆಗ್ತಾನೆ ಇದೆ. जिनके सामने ज्ञान सूर्य प्रत्यक्ष होता जाता है ಯಾರ ಎದುರುಗಡೆ ಜ್ಞಾನ ಸೂರ್ಯ ಪ್ರತ್ಯಕ್ಷ ಆಗ್ತಾ ಹೋಗ್ತಾನೆ वो देवियों की, गणेश जी की, हनुमान ಅವ್ರ ದೇವಿಯರ್ದು, ಗಣೇಶಂದು, ಹನುಮಂತಂದು जी की डूबी जा कर देते। ಅವ್ರದ್ದೆಲ್ಲ ಡುಬೀಜ ಮಾಡಿಬಿಡ್ತಾರೆ.
उनको फिर भगवान नहीं मानते, ಅವರಿಗೆ ಮತ್ತೆ ಭಗವಂತ ಅಂತ ಒಪ್ಕೊಳ್ಳೋದಿಲ್ಲ, डुबो देते ಅವರನ್ನು ಮುಳುಗಿಸ್ಬಿಡ್ತಾರೆ. सागर के ज्ञान जल में। ಸಾಗರದ ಜ್ಞಾನನ ಜಲದಲ್ಲಿ ಮುಳುಗಿಸ್ಬಿಡ್ತಾರೆ. ऐसे ही एडवांस ज्ञान में भी देखने में आवे। ಅದೇ ರೀತಿ ಅಡ್ವಾನ್ಸ್ ಜ್ಞಾನದಲ್ಲೂ ಸಹ ನೋಡ್ಲಿಕ್ಕೆ ಕಾಣಿಸುತ್ತೆ. बाबा बोलते हैं जब एक समय आएगा जब बाप गुप्त हो जाएगा तो बच्चों का उस समय कर्तव्य क्या होना चाहिए? ಅವ್ರು ಹೇಳ್ತಾರೆ, ಬಾಬಾ ಹೇಳ್ತಾರಲ್ಲ, ಒಂದು ಸಮಯ ಈ ರೀತಿನೂ ಬರುತ್ತೆ, ಬಾಬಾ ಗುಪ್ತ ಆಗಿ ಹೋಗ್ಬಿಡ್ತಾರೆ. ತೋ ಆವಾಗ ಮಕ್ಕಳ ಕರ್ತವ್ಯ ಏನಾಗಬೇಕಾಗಿದೆ? बाप गुप्त हो जाएगा, ತಂದೆ ಗುಪ್ತ ಆಗಿ ಹೋಗ್ತಾರೆ. भस्मासुर पीछे पड़ा, ಭಸ್ಮಾಸುರ ಹಿಂದೆ ಬಿದ್ದಿದ್ದ. तो दुनिया में भाग गया, ಮತ್ತೆ ಪ್ರಪಂಚದಲ್ಲಿ ಓಡೋಗ್ಬಿಟ್ನಾ, छुप गया या सबके सामने प्रत्यक्ष रहा? ಮತ್ತೆ ಎಲ್ಲರಿಂದ ಎದುರುಗಡೆ ಪ್ರತ್ಯಕ್ಷ ಆಗಿದ್ರ ಅಥವಾ ಬಚ್ಚಿಟ್ಕೊಂಡಿದ್ನ? है? गुप्त रहा। ಅವಾಗ ಗುಪ್ತ ಆಗಿದ್ರು. कहते हैं भगवान कृष्ण, ಹೇಳ್ತಾರೆ ಭಗವಂತ ಕೃಷ್ಣ कंस पीछे पड़ा तो ಕಂಸ ಹಿಂದೆ ಬಿದ್ದಿದ್ದ. गावड़े गावड़े में भागते फिरे, ಅವರು ಹಳ್ಳಿಗಳಲ್ಲೆಲ್ಲ ಓಡೋಗ್ತಾ ಇದ್ರು.